ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿಜಯ್ ಶೈವ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಮ್ಮ ನರ್ಸರಿಯಿಂದ ಒಬ್ಬರು ತಮಿಳ್ನಾಡಲ್ಲೊಬ್ಬರು ಗಿಡನ ಪರ್ಚೇಸ್ ಮಾಡಿದರು. ಆ ಗಿಡನ ಅಂತ ಕೊಡೋಣ ಅಂತ ಬಂದಿದ್ದೆ. ಅಲ್ಲಿ ನೋಡಿ 5 ಲೇಯರ್ ಮಾಡಲಲ್ಲಿ ಅವ್ರ ತೋಟನ ಏನು ಮೇಂಟೈನ್ ಮಾಡಿದ್ದಾರೆ, ಅವ್ರು ಯಾವ್ಯಾವ ಬೆಳೆನ ಬೆಳೆದಿದ್ದಾರೆ ಮತ್ತು ಏನೇನು 5 ಲೇಯರ್ ಪ್ಲ್ಯಾಂಟಿಂಗ್ ಅಂದರೆ ಏನು ಅದನ್ನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ, ನೋಡ್ತಾ ಇರ್ಬೋದು ನೀವು ಸುತ್ತಲೂ ಯಾವ ಥರ ಇದೆ ತೋಟ. ಇದು ತಮಿಳ್ನಾಡು ಎಕ್ಸಾಕ್ಟಾಗಿ ಎಲ್ಲಿ ಪ್ಲೇಸ್ ಬರುತ್ತೆ ಅಂತ ಬನ್ನಿ ಅವ್ರನ್ನ ಕೇಳೋಣ. ಬರೋ, ನಿಮ್ಮ ಹೆಸರು? ನಮಸ್ತೆ, ನಾವು ಕುಮಾರ್ ಅಂತ, ಕೃಷ್ಣ ಫಾರ್ಮ್ಸಿಂದ. ನಾವು ಇಲ್ಲಿ 5 ಲೇಯರ್ ಮಾಡೆಲ್ ಅಂತ ಬೆಳೆದಿದ್ದೀವಿ. ಫಸ್ಟ್ ಟಾಪ್ ಲೇಯರ್ ಬಂದು ಅಡಿಕೆ ತೆಂಗು, ಅದು ಬಿಟ್ಟು ಹಣ್ಣಿನ ಸಸಿ ಕೂರಿಸಿದ್ದೀವಿ. ಅದ್ರ ನೆಕ್ಸ್ಟ್ ಸಸಿ ನುಗ್ಗೆ ಸಸಿ. ನುಗ್ಗೆ ಗೊಬ್ಬರಕ್ಕೂ ಆಗುತ್ತೆ, ಎಲೆನೂ ಆಗುತ್ತೆ, ಕಾಯಿ ಆಗುತ್ತೆ. ಅದು ಬಿಟ್ಟು ಇನ್ನು ಕೆಳಗಡೆ ಲೇಯರು ಹೂ ಗಿಡಗಳು ಹಾಕ್ಕೋಬೋದು, ತರಕಾರಿ ಗಿಡಗಳು ಹಾಕ್ಕೋಬೋದು. ಸೊ ಇದು 5 ಲೇಯರ್ ಅಂದರೆ ಸ್ಪೇಸ್ ಕಮ್ಮಿ ಇದ್ದೂ ಭಾಳ ಕ್ರಾಪ್ಸ್ ಬೆಳಿಬೋದು ಅಂತ. ಈಗ ಟೋಟಲ್ಲು ಎಷ್ಟು ಇದೆ ಬ್ರೋ ನಿಮ್ಮದು ಫ್ಲಾಟ್? ಇದು 8 ಎಕರೆ. 3 ಎಕರೆ ಮಾವು ಬೆಳೆದಿದ್ದೀವಿ, 3 ಎಕರೆ ಸಪೋಟ, 2 ಎಕರೆ ಡೆಮೋ ಪ್ಲಾಟ್. ಇದು 100+ ಹಣ್ಣಿನ ಗಿಡ. ನೀವು ಯಾವುದೇ ಹಣ್ಣು ಹೆಸರು ಹೇಳಿ ಅದು ನಮ್ಮ ತೋಟದಲ್ಲಿದೆ. ಎಲ್ಲ ಥರದ ಹಣ್ಣಿನ ಸಸಿಗಳು ಹಾಕಿದ್ದೀವಿ. ತಂದೆಯವರು ಕೆ ಶ್ರೀನಿವಾಸ್ ಅಂತ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ನಿಮ್ಮ ಮಗವ್ರು ಹೇಳಿದ್ದು 5 ಲೇಯರ್ ಪ್ಲ್ಯಾಂಟಿಂಗ್ ಅಂತ ಹೇಳಿ, ನಿಮ್ಮ ಬಂದಿದ್ದೆ ಇದು ನಿಮ್ಮ ಮಗವ್ರ ಪ್ಲ್ಯಾನಿಂಗ ಹೇಳಿ? ಇಲ್ಲ, ನಾವು ಫಸ್ಟಿಂದ ಮಾಡ್ತಾಯಿದ್ವಿ. ಈಗ ನಮ್ಮ ಹುಡುಗ ಹಾರ್ಟಿಕಲ್ಚರ್ ಮಾಡಿದ್ದಾನೆ, ಅದಕ್ಕೋಸ್ಕರ ಎಲ್ಲ ಗಿಡನೂ. ಈಗ ಅಂದಾಜು ನಿಮ್ಮ ಇದರಲ್ಲಿ ಎಷ್ಟು ಥರದ ಹಣ್ಣಿನ ಗಿಡಗಳು ಇರ್ಬೋದು? ನಿಮ್ಮ ಒಂದು 100+ ಬೇರೆ ದೇಶದ ಹಣ್ಣಿನ ಸಸಿಗಳು ಸಹ ನಮ್ಮ ತೋಟದಲ್ಲಿದ್ದಾವೆ. ಬ್ರೋ, ನೀವು ಎಜುಕೇಷನ್ ಏನಾಗಿದೆ? ನಾನು BSc ಹಾರ್ಟಿಕಲ್ಚರ್ ಮಾಡಿ MBA ಆಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಮಾಡಿದ್ದೀನಿ. ಬ್ರೋ, ಈ ಪ್ಲ್ಯಾನಿಂಗ್ ಮಾಡೋಕ್ಕೆ ನಿಮಗೆ ಉದ್ದೇಶ ಏನು? ಅಂದರೆ ಸೆಲ್ಫ್ ಸಸ್ಟೈನೆನ್ಸು. ನಮ್ಮ ತೋಟದಲ್ಲಿ ಬೆಳೆದಿರೋದು ನಾವು ತಿನ್ನೋಕ್ಕೆ ಅಂತ, ಬೇರೆ ಎಲ್ಲೂ ಹೋಗಿ ಒಂದು ಹಣ್ಣು ತೊಗೋಬಾರ್ದು ಅಂತ. ಈಗ ಯಾರಾದರೂ ಫ್ರೆಂಡ್ಸ್ ರಿಲೇಟಿವ್ಸ್ ಒಬ್ಬರು ತೋಟಕ್ಕೆ ಬಂದರೆ ಒಂದು 4-5 ಥರದ ಹಣ್ಣಾದರೂ ಸಿಗಬೇಕು ತಿನ್ಕೊಂಡು ಹೋಗೋಕ್ಕೆ ಅಂತ. ಆ ಮಾಡಲಲ್ಲಿ ಮನೆಗೆ, ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಒಳ್ಳೆ ಆಹಾರ ಬೆಳಿಬೇಕು, ನಾವು ಬೆಳೆದಿರೋದು ನಾವೇ ತಿನ್ನಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಮಾಡ್ತಾಯಿದ್ವಿ. ಬ್ರೋ, ಈಗ ಇದನ್ನು ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು ನೀವು? ಇದು ಕರೆಕ್ಟಾಗಿ 1.5 ವರ್ಷ ಆಗಿದೆ. 1.5 ವರ್ಷಕ್ಕೆ ಚೆನ್ನಾಗಿದೆ ಗ್ರೋತು. ನಾವೇನು ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡಲ್ಲ, ನ್ಯಾಚುರಲ್ಲು ನಮ್ಮ ದನದ ಗೊಬ್ಬರ ಕೊಡ್ತೀವಿ. ಬಾಕಿ ಅಷ್ಟೇ, ನಾರ್ಮಲ್ ಡ್ರಿಪ್ ಇರಿಗೇಷನ್ ಎಲ್ಲ ಆಟೋಮೆಟಿಕ್. ನೀರಿಂದೆಲ್ಲ ಡ್ರಿಪ್ ಇರಿಗೇಷನ್, ಬರೀ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ತೋಟದ ನಾವೇ ಡೈರೆಕ್ಟಾಗಿ ಸೇಲ್ಸ್ ಮಾಡ್ತೀವಿ. ಒಂದು 50+ ಅಪಾರ್ಟ್ಮೆಂಟ್ಸ್ ಇದೆ ಬೆಂಗಳೂರಲ್ಲಿ. ಓಕೆ, ಅವ್ರಿಗೆ ಡೈರೆಕ್ಟಾಗಿ ಕಸ್ಟಮರ್ಸಿಗೆ ಈ ಫ್ರೂಟ್ಸ್ ಇದೆ, ಇಲ್ಲ ಫ್ಯೂಚರಲ್ಲಿ ಕಮ್ ಪಿಕ್ ಯುವರ್ ಫ್ರೂಟ್ಸ್ ಅನ್ನೋ ಕಾನ್ಸೆಪ್ಟಲ್ಲಿ ಅವ್ರನ್ನೇ ಬೇಕಂದರೆ ನಮ್ಮ ತೋಟಕ್ಕೆ ಕರ್ಸ್ಕೋಬೋದು. ವೀಕೆಂಡ್ಸ್ ಪ್ಲ್ಯಾನ್ ಮಾಡಿ, ಇಲ್ಲೇ ಬೇಕಂದರೆ ಅಗ್ರಿ ಟೂರಿಸಮ್ ಟೈಪ್ ಒಂದು 10 ಟೆಂಟ್ ವ್ಯವಸ್ಥೆ ಮಾಡಿದರೆ ಬಂದವ್ರಿಗೆ ಉಳ್ಕೊಳ್ಳೋ ವ್ಯವಸ್ಥೆನೂ ಮಾಡ್ತೀವಿ. ಬಂದು ಅವರು ಇಷ್ಟ ಬಂದಿದ್ದ ಹಣ್ಣು ಅವರೇ ಕಿತ್ಕೊಂಡು ಟೇಸ್ಟ್ ಮಾಡಿ ನಮ್ಮ ತೋಟದಲ್ಲಿ ಒಂದು ದಿವಸ ಇದ್ದು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಹೋಗ್ಬೋದು. ನಾವು ಇದು ಕೃಷ್ಣ ಫಾರ್ಮ್ಸ್ ಅಂತ ಗೂಗಲ್ ಮ್ಯಾಪಲ್ಲಿ ಬರುತ್ತೆ. ಕೃಷ್ಣ ಫಾರ್ಮ್ಸ್, ಹೊಸೂರು, ತಮಿಳ್ನಾಡು. ನಮ್ಮ ನಂಬರು 9980760659. ಇದಕ್ಕೆ ಕಾಲ್ ಮಾಡ್ಕೊಂಡು ಬಂದರೆ ನಾವು. ಇದು ಫಾರ್ಮು ಟೈಮಿಂಗ್ಸ್ ಏನಾರು ಇದೆ ಬ್ರೋ? ಈಗ ಇಂಥ ಟೈಮಿಂಗ್ಸ್ ಓಪನ್ ಇಲ್ಲ, 24x7 ಓಪನ್ ಇರುತ್ತಾ? ಇಲ್ಲ, ಯಾವಾಗಲೂ ಓಪನ್ ಇರುತ್ತೆ. ನಾವು ಇಲ್ಲೇ ಇರ್ತೀವಿ, ಮನೇನೂ ಇಲ್ಲೇ ಇರೋದು. ಒಂದು ದಿವಸ ಮುಂಚೆ ತಿಳಿಸಿ ಬಂದರೆ ಓಕೆ. ನೋಡಿದಿರಲ್ಲ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು ಸುತ್ತಲೂ ಈಗ ನುಗ್ಗೆ ಇದೆ, ಪೀನಟ್ ಬಟರ್, ಹಣ್ಣಿನ ಗಿಡಗಳು ಹೇಳಿದ್ರು 100+ ವೆರೈಟೀಸು ಹಣ್ಣಿನ ಗಿಡಗಳು ಇದಾವಂತೆ. ನೋಡ್ತಾ ಇರ್ಬೋದು ಸುತ್ತಲೂ ನೋಡಿ, ಇಲ್ಲಿ ನುಗ್ಗೆ ಇದೆ, ಪೀನಟ್ ಬಟರ್ ಇದೆ, ವಾಟರ್ ರಾಬಲ್ ಇದೆ, ಸುಮಾರು ಇದೆ. ಎಷ್ಟು ತೋಟ ನೋಡಿ ಯಾವ ಥರ ಕಳೆ ಇದರ ಸೀಬೆ ಇದೆ, ಮಾವು ಇದೆ, ಹಳಸು ಇದೆ, ನೋಡ್ತಾ ಇರ್ಬೋದು. ಇದನ್ನು 5 ಲೇಯರ್ ಪ್ಲ್ಯಾಂಟಿಂಗ್ ಅಂತ ಕರೀತಾರೆ. ಅದ್ರ ಕೆಳಗೆ 1 ಲೇಯರ್ ಮೇಲೆ ಹೋಗುತ್ತೆ, ಮತ್ತು ಅದರ ಕೆಳಗೆ 1 ಲೇಯರ್ ಮೇಲೆ ಅಂದರೆ ಅಡಿಕೆನ ಹೈಟಾಗಿ ಹೋಗುತ್ತದೆ. ಅದ್ರ ಕೆಳಗಡೆ ಈಗ ನುಗ್ಗೆ ಇರ್ಬೋದು, ನುಗ್ಗೆ ಇದ್ರು ಮಿಡಲ್ಲು. ಅದ್ರ ಕೆಳಗೆ ಹಣ್ಣಿನ ಗಿಡಗಳು, ಹಣ್ಣಿನ ಗಿಡಗಳಲ್ಲಿ ಕೆಲವೊಂದು ಹಣ್ಣಿನ ಗಿಡಗಳು ಬುಷಿಯಾಗಿ ಬರ್ತಾವಲ್ಲ, ಹಣ್ಣಿನ ಗಿಡಗಳು ಇದು ಮಾಡ್ಬೋದು. ಅದ್ರ ಕೆಳಗೆ ಇದು ಹೂವು ಹಣ್ಣು ಬೆಳಿತಾರಂತೆ, ಹೂವು ತರಕಾರಿ ಆ ಥರ ಬೆಳಿತಾರಂತೆ. ನೋಡಿ, ಬಟರ್ ಫ್ರೂಟ್ ಇದೆ, ನೇರಳೆ ಇದೆ, ನೋಡಿ ಇಲ್ಲಿ ಮಾವು ಇದೆ, ರಾಮಫಲ, ಲಕ್ಷ್ಮಣ ಫಲ, ಹನುಮ ಫಲ, ಕಿತ್ಲೆ ಇದೆ, ನೋಡಿ ಇಲ್ಲಿ ಕಿತ್ಲೆ ಇದೆ, ಚೆರ್ರಿ ಇದೆ. ಆಪಲ್ ಏನು ಕಾಶ್ಮೀರದಲ್ಲಿ ಬೆಳೆಯೋದಂತೀರಿ? ಶಿರಾ ಗೊತ್ತಾ ನಿಮಗೆ? ತುಮಕೂರು ಶಿರಾ ತಪ್ಪ ಬೆಳೆದಿದೆ. ನೋಡಿ, ಆಪಲ್ಲು ಬರೀ ಇದು ಕಾಶ್ಮೀರಕ್ಕೆ ಮಾತ್ರ ಇದು ಅಂತ ಹೇಳಿ ತಮಿಳ್ನಾಡಲ್ಲಿ ನೋಡಿ ನಾನು ಇಲ್ಲಿ ಗಿಡ ಕೊಡೋಕೆ ಬಂದಿದ್ದೆ. ಅಲ್ಲೊಂದು ಸುಮಾರು ಮನೆಗೆ ಅಂತೇಳಿ ಸುಮಾರು ಒಂದು 4-5 ಗಿಡ ಹಾಕೊಂಡಿದ್ದಾರೆ. ನೋಡಿ, ಕ್ರಾಪ್ ಬಂದಿದೆ ಅಲ್ಲೇ ನೋಡಿ, ಇಲ್ಲೊಂದು 3 ಕಾಯಿ ಇದೆ. ಇದು ಕೇವಲ 1.5 ವರ್ಷದ ಗಿಡ. ನೋಡಿ, ಬುಷಿಯಾಗಿ ಯಾವ ಥರ ಬಂದಿದೆ ಇಲ್ಲಿ ನೋಡಿ, ಇಲ್ಲಿ ಕ್ರಾಪ್ ಇದೆ, ಇಲ್ಲಿ ನೋಡಿ ಈ ಥರ ಬಂದಿದೆ.
ಹಾಟ್ ಕ್ಲೈಮೇಟಲ್ಲಿ ಬೆಳೆಯೋ ಆಪಲ್ಸ್ಗಳು ನೋಡಿ ಈ ಥರ ಇದೆ. ಪಪ್ಪಾಯ ಹಾಕ್ತಿದ್ದೀವಿ, ಬಾಳೆ ಎಲ್ಲ ಥರದ ಬಾಳೆನೂ ಹಾಕಿದ್ದೀವಿ. ಎಷ್ಟು ಥರದಿದೆ ಬಾಳೆ ಹಾಗಾದರೆ? ಒಂದು 5-6 ಥರದ ಬಾಳೆ. ಒಂದು 5-6 ಥರದ ಬಾಳೆ. ಇದರಲ್ಲಿ ಅಳಸಲ್ಲಿ ಒಂದು 5-6 ಥರದ ಅಳಸು. ಅಳ್ಸಲ್ಲಿ ಇನ್ನೂ ಸುಮಾರು ಇದೆ ಸರ್. ಸಿದ್ದು ಅಳ್ಸು ಹಾಕಿದ್ದೀವಿ, ಮತ್ತು ಗಮ್ಲೆಸ್ ವೆರೈಟಿ, ಮತ್ತು ಒಂದು 4-5 ಥರದ್ದು ಇಲ್ಲೂ ಆಪಲ್ ಬಿಟ್ಟಿದೆಯಲ್ಲ ಅಲ್ಲಿ ಮೇಲೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಆಪಲ್ ಯಾವ ಥರ ಇದೆ, 5 ಲೇಯರ್ ಪ್ಯಾಂಟಿಂಗಲ್ಲಿ ನೋಡಿ. ಇಲ್ಲೂ ಆಪಲ್ ಬಂದಿದೆ. ಫ್ಲವರಿಂಗ್ ನೋಡಿ ಯಾವ ಥರ ಆಗಿದೆ. ಲಾಂಗ್ ಮಾರ್ಬರಿ, ಹಿಮಾಲಯನ್ ಲಾಂಗ್ ಮಲ್ಬರಿ, ಹಿಮಾಲಯನ್ ಲಾಂಗ್ ಮಲ್ಬರಿ. ಗೆಣಸುಗಳಿದೆಲ್ಲ, ಮರಗೆಣಸು, ಇದ್ರ ಗೆಣಸೆಲ್ಲ ಇದೆ. ಕಾಫಿ ಇದೆ, ಲೀಚಿ, ಚೆರ್ರಿ, ಕಾಫಿ, ಪ್ರತಿಯೊಂದು ಗಿಡನೂ ಇದೆ. ಬಟ್ ಸೀಸನ್ ವೈಸ್ ಸೀಸನ್ ಯಾವುದು ಇರುತ್ತೆ ಹಣ್ಣುಗಳು ನಿಮ್ಮ ತೋಟದಲ್ಲಿ ಸಿಗ್ತಾನೆ ಇರುತ್ತೆ. ಇವೆಲ್ಲ ಮರಗೆಣಸು. ಯಾವ್ದಾದ್ರು ಒಂದು ಈಗ ಆಗಿದ್ರೆ ಕೆಳಗಡೆ ಗಡ್ಡೆ ಬರುತ್ತೆ. ಬೇರೆ ಈಗ ಅಡಿಕೆ ನಿಮ್ಮ ಅಂದಾಜು ಪ್ರಕಾರ ಇನ್ನು ಎಷ್ಟು ದಿನ ಆಗ್ಬೇಕು ಸರ್ ಕಾಳು ಮೆಣಸು ಹಾಕೋಕ್ಕೆ? ಇದಾ ಇನ್ನೂ ಒಂದು 4 ವರ್ಷ ಬೇಕು. 4 ವರ್ಷ ಆದಮೇಲೆ 4 ವರ್ಷ ಆದಮೇಲೆ ನೀವು ಇದನ್ನ ಕಟ್ಕೊಬೇಕು ಅನ್ಸುತ್ತೆ. ಗ್ರೀನ್ ಇದು ಬರುತ್ತಲ್ಲ ಅದು ಬರುತ್ತೆ. ಇದು ಕಬ್ಬನ್ನ, ಇದು ಕಬ್ಬು ಇದ್ರದ್ದು ಆ ಕಡೆ ಸ್ವಲ್ಪ ಜ್ಯೂಸ್ ಕಬ್ಬು. ಮುದ್ದೆ ಇದ್ದಿದ್ದು ಅದಕ್ಕೋಸ್ಕರ ಲೆಮನ್ ಗ್ರಾಸ್, ವೆಟಿವರ್, ಲೆಮನ್ ಗ್ರಾಸ್. ಇದು ಲೆಮನ್ ಗ್ರಾಸು, ಅದು ವೆಟಿವರ್ ರೂಟ್ಸ್ ಇವು ಇಂಪಾರ್ಟೆಂಟ್. ಅದು ಏನಕ್ಕೆ ಬಳಸ್ತಾರೆ ಇದನ್ನು? ವೆಟಿವರ್ ರೂಟ್ಸ್ ಎಂತಕ್ಕೆ, ಅದು ಮೆಡಿಸಿನಲ್ ವ್ಯಾಲ್ಯೂ. ಒಂಥರ ನೀರಿಗೂ ಹಾಕ್ಕೊಂಡು ಕುಡಿತಾರೆ. ನೈಟ್ ಹೊತ್ತು ಬಾಟ್ಲಿಗೆ ನೀರಲ್ಲಿ ಹಾಕಿ ಬೆಳಗ್ಗೆ ಕುಡಿತಾರೆ, ತಂಪು. ಮತ್ತೆ ಸ್ಕ್ರಬ್ ಆಗಿ ಯೂಸ್ ಮಾಡ್ತಾರೆ. ವೆಟಿವರ್ ರೂಟ್ಸ್ ಗಮ್ ಅಂತಿರುತ್ತೆ. ಸ್ನಾನ ಮಾಡ್ಕೊಬಂದ್ರೆ ಸ್ಮೆಲ್ ಗೊತ್ತಾಗುತ್ತೆ ನಮಗೆ ವೆಟಿವರ್ ರೂಟ್ಸ್. ಇದು ಮೇನ್ ರೂಟ್ಸಿಗೆ ಇಂಪಾರ್ಟೆಂಟ್ ಮೇನ್ ರೂಟ್ಸ್. ಇದು ಲೆಮನ್ ಗ್ರಾಸ್, ಟೀಗೆ ಬಳಸ್ಬೋದು. ಲೆಮನ್ ಗ್ರಾಸ್ 100 ರೂಪಾಯಿಗೆ ಮಾರ್ತಾರೆ, 100 ಗ್ರಾಮ್. ಕೆಲವು ಆ್ಯಪ್ಸಲ್ಲೆಲ್ಲ ಆರ್ಗ್ಯಾನಿಕ್ ಲೆಮನ್ ಗ್ರಾಸ್ 100 ಗ್ರಾಮ್ 100 ರೂಪಾಯಿಗೆ ಸೇಲ್ ಆಗುತ್ತೆ, ಕರೆಕ್ಟಾಗಿ ಪ್ಯಾಕ್ ಮಾಡಿ ಮಾರ್ಕೆಟಿಂಗ್ ಮಾಡಿದರೆ. ಪಾನ್ ಮಸಾಲ, ಸರ್ವ ಸಾಂಬಾರು, ದಾಳಿಂಬೆ, ಸೀಬೆ ಎಷ್ಟು ಥರ ಇದೆ ಬ್ರೋ? ಸೀಬೆ ಎಷ್ಟು ಥರ ಹಾಕಿದ್ದಾರೆ? ಸೀಬೆ ಒಂದು 2-3 ಥರದ ಸೀಬೆ. ಸ್ಟ್ರಾಬೆರಿ ಗಾವ ಇದೆ, ನಾರ್ಮಲ್ ವೈಟ್ ಇದೆ, ರೆಡ್ ಇದೆ. ಭಾಳ ರುಚಿ ಸೀಬೆ. ಸೀಬೆ ನಾನು ಯಾರೋ ಕೇಳ್ಪಟ್ಟಿದ ಮೇಲೆ 1 kg ಸೇಬ್ ತಿನ್ನೋದಕ್ಕೆ ಒಂದು 2 ಸೀಬೆ ತಿನ್ನೋದು ಈಕ್ವಾಲಿಟಿ ಅಂತೆ. ನೋಡಿ ಅಲ್ಲಿ 5 ಲೇಯರು ಪ್ಲಾಂಟೇಶನ್ ನೋಡಿದ್ರಿ. ಇಲ್ಲಿ ಸಪೋಟ, ಈ ಕಡೆ ಕೆಳಗೆ ಮಾವೆಲ್ಲ ಕಟಾವು ಆಗ್ತಿದೆ, ಕಟಾವು ಮಾಡ್ತಿದ್ದಾರೆ. ನೋಡಿ ಯಾವ ಥರ ಬಂದಿದೆ, ಅಲ್ಲಿ ಕಾಣಿಸ್ತಿರ್ಬೋದು, ಕಟಾವಾಗಿದೆ ನೋಡಿ. ನನ್ನ ಗಿಡ ಡೆಲಿವರಿ ಕೊಡೋಕೆ ಬಂದಿದ್ದೆ ಅಂತ ಹೇಳಿದ್ನಲ್ಲ, ನೋಡ್ತಾ ಇರ್ಬೋದು. ನಲ್ಲೇಣಿ ಗ್ರೀನ್ ಗೋಲ್ಡ್ ಗಿಡನ ಕೊಟ್ಟಿದ್ದೀನಿ. ನಿಮ್ಗೆ ಯಾರಿಗಾರು ಇಂಥ ಕ್ವಾಲಿಟಿ ವೈಸ್ ಗಿಡಗಳು, ಯಾವುದೇ ಥರದ ಗಿಡಗಳು ಬೇಕು ಅಂದರೆ ನಮ್ಮದು ಹೃದಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡ್ತಾ ಇರ್ಬೋದು ಕ್ವಾಲಿಟಿ ವೈಸ್ ಯಾವ ಥರ ಇದೆ ಅಂತ.